39,000 ಕೋಟಿ ಟೆಂಡರ್ ಅದೇನೋ ತನಿಖೆ ಅಥವಾ ಏನೋ ವಿವರಣೆ ತಗೊಂಡ್ರೆ ಹೇಗೆ? ಇಲ್ಲ, ಅದಕ್ಕೊಂದು ಗೌರ್ಮೆಂಟ್ ಅಲ್ಲೇ ಈ ಟೆಂಡರ್ ಅನ್ನ ಎವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಒಂದು ಉನ್ನತ ಅಧಿಕಾರಿಗಳ ಪರಿಶೀಲನಾ ಸಮಿತಿಯನ್ನ ಸರ್ಕಾರ ನೇಮಿಸಿದೆ. ಸೊ ವಿರೋಧ ಪಕ್ಷದವರಿಗೂ ಕೂಡ ಅದ್ರ ಬಗ್ಗೆ ಏನೇ ದೂರುಗಳಿದ್ರೆ ಆ ಪರಿಶೀಲನಾ ಸಮಿತಿಗೆ ನಮ್ಮ ಸರ್ಕಾರ ಕೊಟ್ರೇನು ನಾವು ಅದನ್ನ ಪರಿಶೀಲನಾ ಸಮಿತಿಗೆ ವಹಿಸಿ ಅವ್ರ ಕಡೆಯಿಂದ ಅವರು ಕೊಡುವಂತ ದೂರನ್ನು ಕೂಡ ನಾವು ಎವ್ಯಾಲ್ಯೂಯೇಷನ್ ಎಕ್ಸಾಮಿನೇಷನ್ ಮಾಡಿ ಅವ್ರದ್ದು ಏನಾದರೂ ಹೇಳುವಂತದ್ರಲ್ಲಿ ಸತ್ಯ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೂ ಕೂಡ ನಾವು ತಯಾರಿದ್ದೇವೆ. ಎವ್ಯಾಲ್ಯೂಯೇಷನ್ ಕಮಿಟಿಯನ್ನ ಮಾಡಿದ್ದೇವೆ ಉನ್ನತ ಅಧಿಕಾರಿಗಳದ್ದು. ಅವರು ಮುಖಾಂತರ ಅದು ಎವ್ಯಾಲ್ಯೂಯೇಷನ್ ಆಗಿ ಅದರಲ್ಲಿ ಏನಾದ್ರೂ ಸರಿ ತಪ್ಪು ಇದ್ರೆ ಅವ್ರದ್ದು ವರದಿಯನ್ನ ತಗೊಂಡು ಮುಂದಿನ ಹೆಜ್ಜೆಯನ್ನ ಇಡ್ತೇವೆ. ಏತನ್ಮಧ್ಯ ಪರಿಶೀಲನಾ ಸಮಿತಿಗೆ ಗಮನದಲ್ಲಿ ಇಲ್ಲದೆ ಇರುವಂತ ವಿಷಯ ಏನಾದ್ರೂ ಇದ್ರೆ ವಿರೋಧ ಪಕ್ಷದವರು ಅದನ್ನ ನಮ್ಗಾದ್ರೂ ಕೊಡ್ಲಿ ಅಥವಾ ಸಮಿತಿಗೆ ನೇರವಾಗಿ ಆದ್ರೂ ಕೊಡ್ಲಿ, ಅವನ್ನು ಕೂಡ ನಾವು ಎಕ್ಸಾಮಿನ್ ಮಾಡ್ತೇವೆ. ಅದನ್ನು ಅಲ್ಲ ನೋಡಿ, ಬ್ಯಾಂಗ್ಳೂರು ನನ್ನ ಆಡಳಿತ 2 ಅಂತೇಳಿ ನಾನು ಅಷ್ಟಕ್ಕೆ ಸೀಮಿತವಾಗಿ ಯೋಚನೆ ಮಾಡಿನೇ ಈಗೆಲ್ಲ ಸಮಸ್ಯೆಗಳಾಗಿರೋದು. ಲಾಂಗ್ ಟರ್ಮ್ ಥಿಂಕಿಂಗು, ಲಾಂಗ್ ಟರ್ಮ್ ವಿಷನ್ ಇಲ್ಲದೆ ನೀವು ಬರೀ ಆವತ್ತಿನ ದಿನಕ್ಕೆ ತೇಪೆ ಹಾಕುವಂತ ಕೆಲಸ ಮಾಡಿದ್ರೆ, ತೇಪೆ ಹಾಕೋದ್ರಿಂದ ಯಾವ್ದಾದ್ರೂ ಮೂಲಭೂತ ಸಮಸ್ಯೆ ನೀವು ಪರಿಹಾರ ಮಾಡಕ್ ಆಗುತ್ತಾ? ಆಯ್ತು, ಲಾಂಗ್ ಟರ್ಮ್ ಆಯ್ತು, 30 ವರ್ಷ ಅಂತ ನೀವ್ ಹೇಳ್ಬೋದು, 15 ವರ್ಷ ಅಂತ ಇನ್ನೊಬ್ರು ಹೇಳ್ಬೋದು, ಇಲ್ಲ 45 ವರ್ಷ ಅಂತ ಮತ್ತೊಬ್ರು ಹೇಳ್ಬಹುದು. ಯಾವ್ದು ಫೀಸಬಲ್ ಲಾಂಗ್ ಟರ್ಮ್ ಅಂತ ನೀವು ವಿಚಾರ ಮಾಡೋಣ. ಹಾಗಾದ್ರೆ ನಾನೇನು 5 ವರ್ಷಕ್ಕೆ ಅಂತ ನಾನೇನ್ ಟೆಂಡರ್ ತಗೊಂಡ್ ಬಂದಿದ್ದೀನ ಸರ್ಕಾರ ನಡೆಸಕ್ಕೆ? ನಾನು ಬೆಂಗಳೂರಿನ ಮೂಲಭೂತ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ದೀರ್ಘಾಲೋಚನೆ ಇರಬೇಕು ಸರ್ಕಾರದಲ್ಲಿ ಇರೋರ್ಗೆ. ನೆನ್ನೆ ಸಮಸ್ಯೆಗೆ ಇವತ್ತು ಪರಿಹಾರ ಕೊಡೋದು, ನಾಳೆ ಆಗೋಷ್ಟೊತ್ತಿಗೆ ಸಮಸ್ಯೆನೇ ಬೇರೆ ಆಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ನಾವು ಬರೀ ಅದು ಬೆಂಗಳೂರಲ್ಲಿ ಹಳೆ ಮಾತೊಂದು ಇದೆಯಲ್ಲ, ಹಳೆ ಕಲ್ಲು ಹೊಸ ಬಿಲ್ಲು ಅಂತ, ಇದೇ ಸಂಸ್ಕೃತಿ ಮುಂದುವರ್ಸೋದಕ್ಕ ನಮ್ಮಂತವ್ರು ಇಲ್ಲಿ ಕೂತಿರೋದು. ಏನಾದ್ರೂ ಒಂದು ಲಾಂಗ್ ಟರ್ಮ್ ಅದನ್ನ ಎವ್ಯಾಲ್ಯೂಯೇಷನ್ ಮಾಡ್ಲಿ, ಅದನ್ನ ಯಾರು ಬೇಕಾದ್ರೂ ಸ್ಕ್ರೂಟನೈಸ್ ಮಾಡ್ಲಿ. ಈಗ ನಾವು ನಮ್ಮ ಸ್ಕ್ರೂಟಿನಿಗೆ ಮೀರಿದಂತ ವಿಷಯಗಳು ಯಾರ್ದಾದ್ರೂ ಗಮನದಲ್ಲಿದ್ರೆ ಅವರು ನೋಡಿ ಇಂತಿಂತ ಪಾಯಿಂಟ್ ಅಲ್ಲಿ ಎವ್ಯಾಲ್ಯೂಯೇಷನ್ ಮಾಡಿ ಅಂತ ಕೊಡಿ, ಅದನ್ನ ನಾವು ಎವ್ಯಾಲ್ಯೂಯೇಷನ್ ಮಾಡ್ತೇವೆ. ಯಾರು ಬೇಕಾದ್ರೂ ಸ್ಕ್ರೂಟನೈಸ್ ಮಾಡ್ಲಿ. ಯಾಕಂದ್ರೆ ಇದು ನಾವು ಮಾತಾಡ್ತಾ ಇರೋದು ಒಂದು ಸಾರ್ವಜನಿಕರ ವಿಷಯ, ಪಬ್ಲಿಕ್ ಇಶ್ಯೂ, ಇದು ಪಬ್ಲಿಕ್ ಪ್ರಾಬ್ಲಮ್. ಸೊಲ್ಯೂಷನ್ ಕೊಡ್ತಾ ಇರೋದು ಕೂಡ ಪಬ್ಲಿಕ್ಗೆ, ಪಬ್ಲಿಕ್ ಎಕ್ಸ್ಚೆಕರ್ ಇಂದ ನಾವು ಸೊಲ್ಯೂಷನ್ ಕೊಡ್ತಾ ಇರುವಂತಹದ್ದು. ಸೊ ಎಲ್ಲರಿಗೂ ಸಲಹೆ ಸೂಚನೆ ಟೀಕೆ ಮಾಡ್ಲಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಅಧಿಕಾರ ಇದೆ, ಹಕ್ಕು ಇದೆ. ಆದ್ರೆ ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ ಅಷ್ಟೇ. ಸುಮ್ನೆ ನೀವು 30 ವರ್ಷಕ್ಕೆ ಕೊಟ್ಟಿದ್ದೇ ತಪ್ಪು ಅಂತ ಹೇಳೋದಾದ್ರೆ ಅದು ಯಾವ ಆಧಾರದ ಮೇಲೆ ತಪ್ಪು ಅಂತ ಹೇಳ್ತೀರಾ? ಲಾಂಗ್ ಟರ್ಮ್ ಸೊಲ್ಯೂಷನ್ ಇರಬೇಕು. ಅವರು ಈಗ ಬರುವಂತವ್ರು ಬಹುಶಃ ಒಂದು ಉದಾಹರಣೆ, ನಾನು ಇನ್ನೂ ಡೀಟೇಲ್ಸ್ಗೆ ಹೋಗಿಲ್ಲ, ಕ್ಯಾಬಿನೆಟ್ಗೆ ಬಂದಿತ್ತು, ಚರ್ಚೆ ಆಗಿದೆ, ನಿಮ್ಗೆ ಎಲ್ಲ ಗೊತ್ತಿರಬೇಕು ಅಂತ ನೀವು ಹೇಳಬಹುದು. ನಿಜ, ನೀವು ಹೇಳುವಂತದ್ದಾದ್ರೂ ಕೂಡ ಡೀಟೇಲ್ಸ್ಗೆ ಇನ್ನ ಬರೋ ದಿನಗಳಲ್ಲಿ ನಾನು ಹೋಗ್ತೇನೆ. ಈಗ ಅವ್ರದೇ ಆದಂತ ಬಂಡವಾಳ ಹಾಕ್ಬೇಕಾಗತ್ತೆ. ಅವ್ರದೇ ಆದಂತ ಬಂಡವಾಳ ಹಾಕುವಾಗ ಅದ್ರ ಮೇಲೆ ಎಷ್ಟು ದಿನಕ್ಕೆ ಅವ್ರ ಬಂಡವಾಳ ರಿಕವರ್ ಆಗುತ್ತೆ, ಎಲ್ಲಾ ಪ್ರಶ್ನೆಗಳು ಬರ್ತವೆ. ಅದನ್ನ ನಮ್ಮ ಸೀನಿಯರ್ ಆಫೀಸರ್ಸ್ ಕಮಿಟಿನೂ ಎವ್ಯಾಲ್ಯೂಯೇಟ್ ಮಾಡ್ಲಿ. ಅವ್ರು ಏನ್ ರಿಪೋರ್ಟ್ ಕೊಡ್ತಾರೆ ನೋಡೋಣ. ಅದರಲ್ಲಿ ಯಾವುದು ಸಮರ್ಥನೆ ಮಾಡಬಹುದಾದಂತ ವಿಷಯ ಇದೆ, ಸಮರ್ಥನೆ ಆಗದೇ ಇರುವಂತ ವಿಷಯ ಇದೆ. ಆಮೇಲೆ ನಿಮ್ಗೂ ಅದನ್ನ ಹಂಚ್ಕೊಳ್ತೇವೆ, ಅವರ ರಿಪೋರ್ಟ್ ಏನಿದೆ ಚರ್ಚೆ ಮಾಡೋಣ. ಯಾವುದು ಇಲ್ಲ, ಈಗ ಇಂಡಿಪೆಂಡೆಂಟ್ ಆಗಿ ಈ ಇಲಾಖೆಗೆ ಸಂಬಂಧ ಇಲ್ಲದೆ ಇರುವಂತಹ ಮೇಲುಸ್ತುವಾರಿ ಸಮಿತಿಯಲ್ಲಿ ನಾವು ಮಾಡಿದ್ದೇವೆ. ಸೊ ಇಂಡಿಪೆಂಡೆಂಟ್ ಆಗಿ ಇರುತ್ತೆ. ಈಗ ನಾವು ಪ್ರಿಪೇರ್ ಮಾಡಿದ್ದು ಉದಾಹರಣೆ ಅಂದ್ರೆ GBA ಪ್ರಿಪೇರ್ ಮಾಡಿದ್ದ ಎಸ್ಟಿಮೇಟ್ ಅನ್ನ GBAನೇ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಅದರಲ್ಲಿ ಅವಾಗ ನೀವ್ ಹೇಳ್ತೀರಾ, ನೀವೇ ಮಾಡಿದವರು ನೀವೇ ಏನ್ ಎವ್ಯಾಲ್ಯೂಯೇಷನ್ ಮಾಡ್ತೀರಾ ಅಂತ ನೀವು ಕೇಳ್ತೀರಾ. ಹಾಗಾಗಿ ಈಗ ಒಂದು ಇಂಡಿಪೆಂಡೆಂಟ್ ಉನ್ನತ ಅಧಿಕಾರಿಗಳ ಸಮಿತಿಗೆ ವಹಿಸಿದ್ದೇವೆ. ಒಂದು 17% ಜಾಸ್ತಿ ಕೋಟ್ ಮಾಡಿದ್ದಾರೆ ಅನ್ನೋದು. ಇನ್ನೊಂದು ಬ್ಲಾಕ್ ಲಿಸ್ಟ್ ಅಲ್ಲಿ ಆಗಿರುವಂತ ಸಿಸ್ಟರ್ ಆ ಒಂದು ಕಂಪನಿ ಸಿಸ್ಟರ್ ಕಂಪನಿಗೆ ಮತ್ತೆ ಟೆಂಡರ್ ಕೊಟ್ಟಿರುವಂತದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆ. ಈಗ ಎವ್ಯಾಲ್ಯೂಯೇಷನ್ ಕಮಿಟಿ ಅವರು ಅವರ ಪ್ರೊಸೀಡಿಂಗ್ಸ್ ಅನ್ನ ಮಾಡಿ ಅವರ ರೆಕಮೆಂಡೇಶನ್ಸ್ ಅಥವಾ ಅವರ ಸ್ಟಡಿ ರಿಪೋರ್ಟ್ ಅನ್ನ ಕೊಡ್ಲಿ, ಮತ್ತೆ ಮಾತಾಡೋಣ. ಇದ್ರ ಬಗ್ಗೆ ಏನು ಈ ಒಂದೇ ದಿನಕ್ಕೆ ಮುಗಿಯುವಂತ ವಿಷಯ ಅಲ್ಲ.
ಇದೊಂದು ಪ್ರಮುಖ ವಿಷಯ ಆಗಿರೋದ್ರಿಂದ ಇವತ್ತೆಲ್ಲ ನಾಳೆ ಮತ್ತೆ ನಾವು ಚರ್ಚೆ ಮಾಡ್ಲೇಬೇಕಾಗುತ್ತೆ. ನಿಮ್ ಜೊತೆನೂ ಚರ್ಚೆ ಮಾಡೋಣ. ಅವ್ರ ಕಮಿಟಿ ರಿಪೋರ್ಟ್ ಬರ್ಲಿ. ಕಮಿಟಿ ಹೆಸರಿಗೆ ಅಂಜುಮ್ ಪರ್ವೇಜ್ ಅವ್ರನ್ನ ಆ ಒಂದು ಕಮಿಟಿ ಮುಖ್ಯಸ್ಥರು ಮಾಡಿದ ಎಷ್ಟು ಸರಿ ಅನ್ನೋದು ಅದು ಸರಿಯಲ್ಲ. ಯಾಕೆ ಆ ಥರದ ಅಲ್ಲ, ಪ್ರಶ್ನೆ ಅವರು ಸೀನಿಯರ್ ಆಫೀಸರು, ಅಡಿಷನಲ್ ಚೀಫ್ ಸೆಕ್ರೆಟರಿ ರ್ಯಾಂಕ್ ಆಫೀಸರು, ಒಳ್ಳೆ ರೆಪ್ಯುಟೇಷನ್ ಇರ್ತಕ್ಕಂಥವ್ರು, ಯಾರನ್ನ ಮಾಡಿದ್ರು ನೀವು ಪ್ರಶ್ನೆ ಮಾಡ್ಬೋದು. ಅದೆಲ್ಲ ಸ್ವಾಭಾವಿಕವಾಗಿರ್ತದೆ. ಗುಡ್ ಆಫೀಸರ್.